ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಖರ್ಚು ಮಾಡಿ ಕಲಬುರಗಿ ಹೊರವಲಯದ ವಾಜಪೇಯಿ ಬಡಾವಣೆಯಲ್ಲಿ ಪ್ರಬುದ್ಧ ಅಕಾಡೆಮಿಯನ್ನ ತೆರೆಯಲಾಗುತ್ತೆ. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ, ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಯಾರು UPSC, KPSC, KAS ಮತ್ತು IAS ಆಗ ಬಯಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಉಚಿತವಾಗಿರ್ತಕ್ಕಂಥ ಟ್ರೈನಿಂಗ್ ಸೆಂಟರ್ ಅನ್ನ ತೆರೀತಾರೆ. ಸರ್ಕಾರದ ಉದ್ದೇಶ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಸುಮಾರು 30 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಟ್ಟಡವೇನೋ ಕಟ್ಟಿದ್ದಾರೆ. ಆದ್ರೆ ನಿಜವಾಗ್ಲೂ ವಾಸ್ತವವಾಗಿ ಈ ಒಂದು ಪ್ರಬುದ್ಧ ಅಕಾಡೆಮಿ ನಿರ್ಮಾಣ ಆಗಿದ್ದಿನಿಂದ ಹಿಡಿದು ವಿದ್ಯಾರ್ಥಿ ಈ ಸಂದರ್ಭದಲ್ಲಿ ಅನುಭವಿಸುತ್ತಿರ್ತಕ್ಕಂಥ ಸಮಸ್ಯೆಗಳ ಕುರಿತು ಬೆಳಕನ್ನ ಚೆಲ್ಲುವ ಪ್ರಯತ್ನವನ್ನ ಮಾಡ್ತೇನೆ. ಸರ್ಕಾರ ಜನ ಉದ್ಧಾರ ಆಗಲಿ ಅಥವಾ ಈ ಭಾಗ ಕಲ್ಯಾಣ ಕರ್ನಾಟಕ ಉದ್ಧಾರ ಆಗಲಿ ಅಂತ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, KKBRD ಜೊತೆಗೆ ಕಲಬುರಗಿ ಜಿಲ್ಲಾಡಳಿತದ ಸಂಯುಕ್ತಾಶ್ರಯದಲ್ಲಿ 30 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಬಿಲ್ಡಿಂಗ್ ಅನ್ನ ಕಟ್ತಾರೆ. ಪ್ರಬುದ್ಧ ಅಕಾಡೆಮಿ ಅಂತ ಇದಕ್ಕೊಂದು ಹೆಸರಿಡ್ತಾರೆ. ಆದ್ರೆ ತದನಂತರ 5/5/2025 ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದ ಏನು 7 ಜಿಲ್ಲೆಯಲ್ಲಿ ಏನು ವಿದ್ಯಾರ್ಥಿಗಳಿದ್ದಾರೆ, IAS, KAS, UPSC, KS ಅಲ್ಲಿ ಯಾರಾದ್ರೂ ತಮ್ಮ ಜೀವನವನ್ನ ರೂಪಿಸಿಕೊಳ್ಳೋದಕ್ಕೆ ಇಷ್ಟಪಟ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಈ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮಗೆ ಸರ್ಕಾರದಿಂದ ಶಿಷ್ಯ ವೇತನವನ್ನು ಕೊಡ್ತೇವೆ. ಜೊತೆಗೆ ಪರೀಕ್ಷೆಯಲ್ಲಿ ನೀವು ಪಾಸ್ ಆದ್ರೆ ಸುಮಾರು 500 ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಬುದ್ಧ ಅಕಾಡೆಮಿಯಲ್ಲಿ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಪಡೆಯೋದಕ್ಕೆ ಅವಕಾಶವನ್ನ ಕಲ್ಪಿಸ್ತೇವೆ ಅಂತ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ. ಇದೇ ಆಧಾರದ ಮೇಲೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಯಿಂದ ಸುಮಾರು 9,000 ಅರ್ಜಿಗಳನ್ನ ಹಾಕ್ತಾರೆ ವಿದ್ಯಾರ್ಥಿಗಳು. ಶಿಷ್ಯ ವೇತನ ಬರುತ್ತೆ. ಒಂದ್ ವೇಳೆ ಶಿಷ್ಯ ವೇತನ ಬಂದ್ರೆ ನಾವು PG ಆದ್ರೂ ಇದ್ಕೊಂಡು ಓದಬಹುದು ಅಥವಾ ಹಾಸ್ಟೆಲ್ ಆದ್ರೂ ಇದ್ಕೊಂಡು ಓದಬಹುದು. ಯಾಕೆಂತ ಕೇಳಿದ್ರೆ ಈ ಒಂದು ಅಕಾಡೆಮಿಯಲ್ಲಿ ವಸತಿ ರಹಿತ ಕೋಚಿಂಗ್ ಅನ್ನ ಇವರು ನೀಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ 5/5/2025 ನಂತರ ಯಾರು 500 ವಿದ್ಯಾರ್ಥಿಗಳ ಆಸುಪಾಸಿನಲ್ಲಿ ಪರೀಕ್ಷೆ ಬರೆದು ಉತ್ತೀರ್ಣರಾಗಿ ಯಾರು ಇಲ್ಲಿ ಕೋಚಿಂಗ್ ಸೇರ್ಕೊಳ್ತಾರೋ ಅವರಿಗೆ ಮತ್ತೆ ಜಿಲ್ಲಾಡಳಿತದಿಂದ, ಕಲಬುರಗಿ ಜಿಲ್ಲಾಡಳಿತದಿಂದ 16/8/2025 ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸ್ತಾರೆ. ಇಲ್ಲಿ ಕೋಚಿಂಗ್ ಅನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಅಥವಾ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ವೇತನ ಸಿಗುವುದಿಲ್ಲ ಅಂತ ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ನೋಟಿಫಿಕೇಶನ್ ಅನ್ನು ಹೊರಡಿಸ್ತಾರೆ. ಇದರಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ, ಕಲಬುರಗಿ ಜಿಲ್ಲಾ ಅಧಿಕಾರಿಗಳು ನೋಟಿಫಿಕೇಶನ್ ಹೊರಡಿಸಬಹುದಾ ಅನ್ನೋದು ನನ್ನ ಮೊದಲ ಪ್ರಶ್ನೆ. ಯಾಕೆ ಅಂತ ಕೇಳಿದ್ರೆ KKBRD ಇದಕ್ಕೆ ಆಗಿರ್ತಕ್ಕಂಥ ಒಬ್ಬ ಸೆಕ್ರೆಟರಿ ಇರಬಹುದಲ್ವೇ, ಜೊತೆಗೆ ಹಿಂದುಳಿದ ವರ್ಗಗಳ ಇಲಾಖೆಯ ಅಲ್ಲಿರ್ತಕ್ಕಂಥ ಯಾರಾದ್ರೂ ಅಧಿಕಾರಿಗಳು ಇರ್ಬೋದಲ್ವಾ, ಹಿರಿಯ ಅಧಿಕಾರಿಗಳು, ಅಥವಾ ಕಲಬುರಗಿ ಕಲ್ಯಾಣ ಕರ್ನಾಟಕಕ್ಕೆ ನೇರವಾಗಿ ಕಲಬುರಗಿ ಅಷ್ಟೇ ಸೀಮಿತನ, ಉಳಿದಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ನೀವು ಯಾವ ರೀತಿಯಾಗಿರ್ತಕ್ಕಂಥ ಅಧಿಕಾರವನ್ನು ನೀಡ್ತೀರಿ ಅನ್ನೋದು ನನ್ನ ಪ್ರಶ್ನೆ. ಸುಮಾರು 8 ದಿನಗಳಿಂದ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕ್ಲಾಸ್ ಅನ್ನ ಬಹಿಷ್ಕರಿಸಿ ಅವರು ಮಾಧ್ಯಮದ ಮುಂದೆ ಬಂದು ಚೀರ್ತಾ ಇದ್ದಾರೆ. ಆದ್ರೂ ಕೂಡ ಇಲ್ಲಿಯವರೆಗೂ ಯಾರೊಬ್ರು ಕೂಡ ಅವರ ಸಮಸ್ಯೆಗೆ ಸ್ಪಂದಿಸಿಲ್ಲ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿಗಳು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸರ್ ಇವರು ಮೊದಲು ಹೊರಡಿಸಿರ್ತಕ್ಕಂಥ ನೋಟಿಫಿಕೇಶನ್ ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಶಿಷ್ಯ ವೇತನವನ್ನ ನೀಡುತ್ತೇವೆ ಅಂತ ಇಲಾಖಾವಾರು. ಆದ್ರೆ ಈಗ ಕಲಬುರಗಿ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಹೇಳ್ತಾರೆ ಶಿಷ್ಯ ವೇತನ ಸಿಗುವುದಿಲ್ಲ ಅಂತ. ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಯಾರು ನೀಡಬೇಕು? KKRD ಅವರು ನೀಡ್ಬೇಕಾ, ಹಿಂದುಳಿದ ವರ್ಗದವ್ರು ನೀಡ್ಬೇಕಾ, ಅಥವಾ ಕೇವಲ ಕಲಬುರಗಿ ಜಿಲ್ಲಾಧಿಕಾರಿಗಳು ನೀಡ್ಬೇಕಾ ಅನ್ನೋದು ಸಾಕಷ್ಟು ಗೊಂದಲಮಯವಾಗಿದೆ. ಜೊತೆಗೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ ಬಿಲ್ಡಿಂಗ್ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿದೆ, ಸುಸಜ್ಜಿತವಾಗಿದೆ, ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ಒಳಗಿರ್ತಕ್ಕಂಥ ಕ್ಯಾಂಟೀನ್ ನಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಜೊತೆಗೆ IAS ಮತ್ತು KS ವಿದ್ಯಾರ್ಥಿಗಳಿಗೆ ಒಂದೇ ಕೋಚಿಂಗ್ ಅಲ್ಲಿ ಇವರು ಟ್ರೈನಿಂಗ್ ಅನ್ನ ನೀಡ್ತಾ ಇದ್ದಾರೆ. ಸಿಬ್ಬಂದಿಗಳ ಸಮಸ್ಯೆ ಕಾಡ್ತಾ ಇದೆ ಎನ್ನುವ ಆರೋಪ ಇಲ್ಲಿ ಮಾಡ್ತಿರ್ತಕ್ಕಂಥದ್ದು. ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ನೀವು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗಾಗಿ ಇಂತಹ ಒಂದು ಶಿಕ್ಷಣ ಸಂಸ್ಥೆ ತೆಗೆಯುವುದಾದ್ರೆ ನೀವು ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಯಾಕೆ ವಿಫಲರಾಗ್ತೀರಿ? ವಸತಿ ಅಂತೂ ಇಲ್ಲವೇ ಇಲ್ಲ. ಶಿಷ್ಯ ವೇತನ ಕೊಡ್ತೀನಿ ಅಂತ ಹೇಳಿದೀರಿ, ಈಗ ಕೊಡಲ್ಲ ಅಂತ ಹೇಳ್ತೀರಿ. ಹಾಗಿದ್ರೆ 7 ಜಿಲ್ಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಪಡಿಬೇಕು? ಸಿಬ್ಬಂದಿಗಳ ಕೊರತೆ ಕಾಡ್ತಾ ಇದೆ. 30 ಕೋಟಿ ಯಾವ ಪುರುಷಾರ್ಥಕ್ಕೆ ನೀವು ಖರ್ಚು ಮಾಡಿದ್ದೀರಿ ಅನ್ನೋದನ್ನ ನೀವು ಸಾರ್ವಜನಿಕವಾಗಿ ಸ್ಪಷ್ಟಪಡಿಸಬೇಕೋ ಬೇಡವೋ? ಸುಮಾರು 8 ದಿನಗಳಿಂದ ಇದು ಚರ್ಚೆ ನಡೀತಾ ಇದೆ. ವಿದ್ಯಾರ್ಥಿಗಳು ಗೋಗರಿತಾ ಇದ್ದಾರೆ. ಆದ್ರೆ ಇವತ್ತು ಮಾತ್ರ
ನಾವು ನಮ್ಮ ವರದಿಗಾರರು ಆ ಸ್ಥಳಕ್ಕೆ ಭೇಟಿ ನೀಡಿದಾಗ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸುವ ಸಂದರ್ಭದಲ್ಲಿ ಅಪಾರ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡುತ್ತಾರೆ, ಅಥವಾ ಸಂಬಂಧಪಟ್ಟಿರ್ತಕ್ಕಂತ ಒಂದು ಇಲಾಖೆಯ ಮೇಡಮ್ ಅವರು ಆ ಒಂದು ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ವಿದ್ಯಾರ್ಥಿಗಳೊಂದಿಗೆ ಇವರು ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನೀವು ಯಾವ ಸಂದರ್ಭದಲ್ಲಿ ಬಂದಿದ್ದೀರಿ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ವರದಿಗಾರರು ಬಂದಿದ್ದಾರೆ ಅಂತ ಬಂದಿದ್ದೀರೋ ಅಥವಾ ನಿಮ್ಮ ಬೇರೆ ಕೆಲಸದ ಆಧಾರದ ಮೇಲೆ ಇಲ್ಲಿ ಬಂದು ಸಮಸ್ಯೆಯನ್ನ ಕೇಳ್ತಾ ಇದ್ದೀರೋ ಗೊತ್ತಿಲ್ಲ. ಅಲ್ಲಿ ಅವ್ರ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡ್ಬೇಕಿದ್ರೆ ಸಾಕಷ್ಟು ಪ್ರಶ್ನೆಗಳ ಕೇಳ್ತಾರೆ. ಏನು ಅಂತಂದ್ರೆ ನಮ್ಗೆ ನಮ್ದು ಅದು ವ್ಯಾಪ್ತಿಗೆ ಬರಲ್ಲ, ಇದು ವ್ಯಾಪ್ತಿಗೆ ಬರಲ್ಲ ಅನ್ನುವ ಉತ್ತರವನ್ನ ನೀಡ್ತಾ ಇದ್ದೀರಿ. ಹಾಗಿದ್ರೆ ನೀವು ಆ ಸ್ಥಳಕ್ಕೆ ಯಾಕೆ ಹೋಗಿದ್ದೀರಿ? ಅವ್ರ ಸಮಸ್ಯೆಯನ್ನ ಕೇಳಬೇಕು ಅಂದ್ರೆ ನೀವು ಮೊದಲನೇದಾಗಿ ಅಲ್ಲಿ ಏನು ನೋಟಿಫಿಕೇಶನ್ ಇದೆ ಅದನ್ನ ನೀವು ಓದ್ ಹೋಗ್ಬೇಕು ಅನ್ನುವ ಪರಿಜ್ಞಾನವೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಇಲ್ಲದೆ ಹೋಯ್ತಾ? ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಆ ನೋಟಿಫಿಕೇಶನ್ ಓದ್ಬೇಕು. ನೀವು ಓದಿ ಸಮಸ್ಯೆಗಳನ್ನ ಅರೆತುಕೊಂಡು ಇದು ಯಾರ ವ್ಯಾಪ್ತಿಗೆ ಬರುತ್ತೆ ಅನ್ನುವ ಜ್ಞಾನವನ್ನು ಪಡೆದು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡ್ಬೇಕಿತ್ತು. ಯಾವ ಪುರುಷಾರ್ಥಕ್ಕಲ್ಲಿ ಹೋಗಿದ್ದೀರಿ? ನೀವು ವಿದ್ಯಾರ್ಥಿಗಳಿಗೆ ನೀವೇ ಕೇಳ್ತಾ ಇದ್ದೀರಿ. ಅದು ನಿಮ್ಮ ಇಲಾಖೆಗೆ ಒಂದ್ ವೇಳೆ ನೀವು ಬರಲ್ಲ ಅಂತಂದ್ರೆ, ಹಾಗಿದ್ರೆ ಜಿಲ್ಲಾಧಿಕಾರಿಗಳು, ಕಲಬುರಗಿ ಜಿಲ್ಲಾಧಿಕಾರಿಗಳು ನೋಟಿಫಿಕೇಶನ್ ಹೇಗೆ ಹೊರಡಿಸಿದ್ರು? ಮತ್ತೆ 16/8/2025 ಅವ್ರು ನೋಟಿಫಿಕೇಶನ್ ಹೊರಡಿಸ್ತಾರೆ. ಅವ್ರು ಹೊರಡಿಸೋದಕ್ಕೆ ಅಧಿಕಾರ ಇದೆನಾ? ನೀವ್ ಹೇಳ್ತೀರಿ ಶಿಷ್ಯ ವೇತನ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಹಾಗಿದ್ರೆ ಕಲಬುರಗಿ ಜಿಲ್ಲಾಧಿಕಾರಿಗಳು ನೋಟಿಫಿಕೇಶನ್ ಯಾಕೆ ಹೊರಡಿಸಿದ್ರು? ಅವ್ರಿಗೆ ಅಧಿಕಾರ ಇದೆನಾ? ಇಲಾಖಾವಾರು ಅಧಿಕಾರಿಗಳು ಹೊರಡಿಸ್ಬೇಕಾ ಅಥವಾ ಜಿಲ್ಲಾಧಿಕಾರಿಗಳು ಹೊರಡಿಸ್ಬೇಕಾ ಅನ್ನೋದು ನೀವು ಸ್ಪಷ್ಟತೆಯನ್ನು ನೀಡಬೇಕಾಗಿದೆ. ಜೊತೆಗೆ ಅಪಾರ ಜಿಲ್ಲಾಧಿಕಾರಿಗಳೇನು ಹೋಗಿದ್ದೀರಿ, ನೀವು ಹೇಳ್ತಾ ಇದ್ದೀರಿ ಸಿಬ್ಬಂದಿಗಳನ್ನ ನಿಯೋಜನೆಯನ್ನ ಮಾಡ್ತೇವೆ, ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ಬಗೆಹರಿಸ್ತೇವೆ ಅಂತ ಹೇಳ್ತೀರಿ. ಆದ್ರೆ ನಮಗೆ ವಸತಿ ಗೊತ್ತಿಲ್ಲ, ಅದನ್ನ ನೀವು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗೆ ಕೇಳಬೇಕು. ಜೊತೆಗೆ ನೀವು ಶಿಷ್ಯ ವೇತನ ಕೂಡ ನಮಗೆ ಸಂಬಂಧ ಬರಲ್ಲ ಅಂತ ಹೇಳ್ತೀರಿ. ಅದಕ್ಕೆ ನೀವು ಸ್ಪಷ್ಟತೆಯನ್ನ ಕೊಡಬೇಕು. ಕಲಬುರಗಿ ಜಿಲ್ಲಾಧಿಕಾರಿಗಳು 16/8/2025 ಹೊರಡಿಸಿರ್ತಕ್ಕಂಥ ನೋಟಿಸ್ ಅಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಏನು ಅಂತ? ಶಿಷ್ಯ ವೇತನ ನೀಡಲಾಗುವುದಿಲ್ಲ ಅಂತ ಬರೆದಿದ್ದಾರೆ. ಯಾವ ಆಧಾರದ ಮೇಲೆ ಬರೆದಿದ್ದಾರೆ? ಒಂದು ವೇಳೆ ನಿಮ್ಮ ಇಲಾಖೆಗೆ ಸಂಬಂಧ ಇಲ್ಲ ಅಂತಂದ್ರೆ ನೀವ್ ಯಾಕಲ್ಲಿ ಹೋಗಿದ್ದೀರಿ? ಅವ್ರು ಹೇಗೆ ನೋಟಿಫಿಕೇಶನ್ ಕೊಟ್ರು ಅನ್ನೋದಕ್ಕೇನು ಸ್ಪಷ್ಟತೆ ನೀಡಬೇಕಾಗಿದೆ. ನೋಡಿ, ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದಿದೆ ಅನ್ನುವ ಹಣೆಪಟ್ಟಿ ಯಾಕಿದೆ ಈಗಲೂ ಅಂತ ನಾನು ಹೇಳ್ತೀನಿ. ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಕೇವಲ ಅನುದಾನವನ್ನ ಬಿಡುಗಡೆ ಮಾಡುವಲ್ಲಿ ಬ್ಯುಸಿ ಆಗಿದ್ದಾರೆ. ಅನುದಾನ ಬಿಡುಗಡೆ ಆದ ನಂತರ ಅದು ಎಷ್ಟು ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ಅಥವಾ ಸಾರ್ವಜನಿಕರಿಗೆ ಅದು ಬಳಕೆಗೆ ಬರ್ತಾ ಇದೆಯೋ ಅನ್ನುವ ನೋಡಿಕೊಳ್ಳುವ ಪರಿಜ್ಞಾನವೂ ಕೂಡ ಅವರಿಗಿಲ್ಲ. ಇನ್ನು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿನೇ ಇಲ್ಲ. ಇದು ಯಾರ ವ್ಯಾಪ್ತಿಗೆ ಬರುತ್ತೆ, ನಾವು ಹೋಗ್ಬೇಕಾ ಬೇಡವಾ, 8 ದಿವಸ ಅವರು ಕ್ಲಾಸ್ ಅನ್ನ ಬೈಕೌಟ್ ಮಾಡಿ ಕೂತ್ಕೋತಾರೆ ಅಂತಂದ್ರೆ ನೀವು ಹೋಗೋದಕ್ಕೆ ನಿಮ್ಗೆ ಟೈಮ್ ಇಲ್ವಾ ಅಥವಾ ನಿಮ್ಗೆ ಹೋಗೋದಕ್ಕೆ ಮನಸ್ಸಿಲ್ವಾ ಅನ್ನೋದು ನೀವು ಸ್ಪಷ್ಟಪಡಿಸಬೇಕಾಗಿದೆ. ಇನ್ನು ಪ್ರಬುದ್ಧ ಅಕಾಡೆಮಿ ಇಡೀ 7 ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಒಂದು ಆಶಾಭಾವದ ಸಂಸ್ಥೆಯಾಗಿದೆ, ಉಚಿತವಾಗಿರ್ತಕ್ಕಂಥದ್ದು. ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಸಾಕಷ್ಟು ಬಡ ವಿದ್ಯಾರ್ಥಿಗಳು, ಮಧ್ಯಮದ ವರ್ಗದ ವಿದ್ಯಾರ್ಥಿಗಳು, OBC ವಿದ್ಯಾರ್ಥಿಗಳು ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಪಡೆಯಬಹುದು. ಜೊತೆಗೆ ಶಿಷ್ಯ ವೇತನ ಬರುತ್ತೆ ಅಂತ ಆಶಾಭಾವನೆಯಿಂದ ಕೂತ್ಕೊಂಡಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? ಜೊತೆಗೆ ಇಲ್ಲಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ವಿರೋಧ ಪಕ್ಷ ಸಂಪೂರ್ಣವಾಗಿ ಸತ್ತು ಹೋಗಿದೆ ಅಂತ ನೇರವಾಗಿ ಹೇಳ್ತೇನೆ ನಾನು ನಿಮಗೆ. ಕೇವಲ ನೀವು ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಸ್ಥಳಕ್ಕೆ ಹೋಗ್ಬೇಕು, ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನ ಮಾಡ್ಬೇಕು, ಸಾರ್ವಜನಿಕರೊಂದಿಗೆ ಸಂವಾದವನ್ನ ಮಾಡ್ಬೇಕು. ನೀವು ವಿರೋಧ ಪಕ್ಷದವರು ನಿಮ್ಮ ಜವಾಬ್ದಾರಿಯನ್ನ ಮರಿತಾ ಇದ್ದೀರಿ. ಕೇವಲ ಕಾಟಾಚಾರಕ್ಕಾಗಿ ಪೇಪರ್ ನಲ್ಲಿ ಬರಬೇಕು, ಸುದ್ದಿ ವಾಹಿನಿಗಳಲ್ಲಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಮುಖದ ಮೇಲೆ ಹೇಳ್ಬೇಕಾಗತ್ತೆ ನಿಮಗೆ. ಇಷ್ಟೆಲ್ಲಾ ಸಮಸ್ಯೆಗಳು ಕಾಣ್ತಾ ಇದ್ರು ಕೂಡ ಕಾಟಾಚಾರದ ಕೆಲಸಗಳನ್ನು ಮಾಡ್ತಿರ್ತಕ್ಕಂಥ ಇಲಾಖೆ ಹಿಡ್ಕೊಂಡು ಅಥವಾ ಈ ಏನು ಕಲಬುರಗಿ ಜಿಲ್ಲೆಯ ಏನ್ ರಾಜಕಾರಣಿಗಳಿದ್ದಾರೆ, ನೀವು ಸಂಪೂರ್ಣವಾಗಿ ನಿದ್ರಾ ವ್ಯವಸ್ಥೆಯಲ್ಲಿ ಇದ್ದೀರಿ ಅಂತ ಹೇಳ್ಬೇಕಾಗುತ್ತೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಅಧಿಕಾರಿಗಳು, ಅಪಾರ ಜಿಲ್ಲಾ ಅಧಿಕಾರಿಗಳು, ಈ ಮತ್ತೆ KKBRD ಅಧ್ಯಕ್ಷರು ಕೂಡ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ಮಾಡಿದ್ದೀರಿ ಅಂತ ಮುಖದ ಮೇಲೆ ಹೇಳ್ತಾ ಇದ್ದೀನಿ. ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಇದು 7 ಜಿಲ್ಲೆಯ ವಿದ್ಯಾರ್ಥಿಗಳ ಕನಸಿನ ಕೂಸು. ಈ ಕನಸಿನ ಕೂಸನ್ನ ಹೊಸಕಿ ಹಾಕುವ ಪ್ರಯತ್ನವನ್ನ ನೀವೇನ್ ಮಾಡ್ತಾ ಇದ್ದೀರಿ? ದೊಡ್ಡ ಪಾಪದಲ್ಲಿ ಸಿಕ್ಕಿ ಹಾಕಿಕೊಳ್ತೀರಿ. ಸರ್ಕಾರ ಏನು ಗೆಜೆಟ್ ಅನ್ನ ಹೊಡಿಸಿದ್ದೀರಿ, ನೋಟಿಫಿಕೇಶನ್ ಹೊಡಿಸಿದ್ದೀರಿ, ಅದೇ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಕಲ್ಪಿಸುವ ಪ್ರಯತ್ನವನ್ನ ಎಲ್ಲರೂ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಇದೆಲ್ಲವನ್ನ ಅರಿತುಕೊಂಡು ನೀವು ಒಂದು ವೇಳೆ ಸಮಸ್ಯೆಯನ್ನ ಬಗೆಹರಿಸದೆ ಹೋದ್ರೆ ನೀವೆಲ್ಲರೂ ಕಳ್ಳರು ಅಂತ ನೇರವಾಗಿ ಮುಖದಲ್ಲೇ ಹೇಳ್ತೇನೆ. ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.